ಇನ್ನು ಕಲಬುರಗಿಯ ಪಕ್ಕದ ಜಿಲ್ಲೆ ಯಾದಗಿರಿ, ಅಲ್ಲೂ ಕೂಡ ವರುಣನ ಅಬ್ಬರ ಜೋರಾಗಿದೆ. ಕೆಲವು ಕಡೆ ಮನೆಯೊಳಕ್ಕೆ ನೀರು ನುಗ್ಗಿದೆ. ದೋರ್ನಳ್ಳಿ ಗ್ರಾಮದ ತಗ್ಗು ಪ್ರದೇಶಗಳಿಗೆ ನೀರು ನುಗ್ಗಿದೆ. ಶಹಾಪುರ ತಾಲೂಕಿನಾದ್ಯಂತ ವ್ಯಾಪಕವಾದ ಮಳೆಯಾಗಿದೆ. ಮನೆಯೊಳಗೆ ನೀರು ನುಗ್ಗಿದ್ದ ಪರಿಣಾಮ ಬಾಣಂತಿಯೊಬ್ಬರು ತುಂಬ ಸಂಕಷ್ಟವನ್ನು ಪಟ್ಟಿದ್ದಾರೆ. ಅದೇ ರೀತಿ ಪಗಲಾಪುರ ತಾತ್ಕಾಲಿಕ ಸೇತುವೆ ಜಲಾವೃತವಾಗಿದೆ. ಮಳೆಯ ಅಬ್ಬರದಿಂದ ತಾತ್ಕಾಲಿಕ ಪಗಲಾಪುರ ಸೇತುವೆ ಸಂಪರ್ಕ ಕಡಿತವಾಗಿದೆ. ಅಂದರೆ ಯಾದಗಿರಿ ಜಿಲ್ಲೆಗೆ ಸಂಪರ್ಕ ಕಲ್ಪಿಸ್ತಕ್ಕಂಥ ಸೇತುವೆ ಅದು. ಬೇರೆ ಬೇರೆ ಕಡೆಯಿಂದ ಯಾದಗಿರಿ ಜಿಲ್ಲೆಗೆ ಬರ್ತಕ್ಕಂಥದ್ದು ಅದು ಕೂಡ ಹಾಗೆ ಆಗಿದೆ. ಪಾಪ ನೋಡಿ, ರಾತ್ರಿ ಎಲ್ಲ ನಿದ್ದೆಗೆಟ್ಟು ಮನೆಯಿಂದ ನೀರನ್ನು ಹೊರಗಾಕೋ ಕೆಲಸ ಮಾಡ್ತಿದ್ದಾರೆ ಪಾಪ. ಇದು ಅಲ್ಲಿ ಅಂತಲೇ ಅಲ್ಲ, ಯಾವುದೇ ಬೆಂಗಳೂರು ಸೇರಿದಂತೆ ತಗ್ಗು ಪ್ರದೇಶಗಳಲ್ಲಿ ಮಳೆ ಇದ್ದರೆ, ಮಳೆ ಜಾಸ್ತಿ ಆದರೆ ಈ ಪರಿಸ್ಥಿತಿ ಬಂದೇ ಬರುತ್ತೆ, ಎಂಥವ್ರಿಗೂ ಕೂಡ ಬರುತ್ತೆ. ಹಾಗಾಗಿ ಇಲ್ಲೂ ಕೂಡ ಅದೇ ರೀತಿ ಸಿಚುವೇಶನ್ ಇರ್ತಕ್ಕಂಥದ್ದು. ಇನ್ನು ನೆರೆಯ ಆಂಧ್ರ ಪ್ರದೇಶದಲ್ಲೂ ಕೂಡ ಏನು ಮಳೆ ಕಡಿಮೆ ಇಲ್ಲ, ವಿಪರೀತವಾಗಿ ಆಗ್ತಾ ಇದೆ. ಅದು ಕಲಬುರಗಿಯಿಂದ ಆ ಕಡೆಗೆಲ್ಲ ನಿಮಗೆ ಆಂಧ್ರ ಬಾರ್ಡರ್ ಬರುತ್ತಲ್ಲ, ಅಲ್ಲಿ ಭಾರೀ ಮಳೆಗೆ ರೈಲ್ವೆ ಹಳಿ ಕೊಚ್ಚೋಗಿದೆ. ಮೆಹಬೂಬಾಬಾದ್ ಮತ್ತು ಕೆಸಮುದ್ರಂ ಆ ಮಂಡಲದ ಹಲವಾರು ಕಡೆ ರೈಲ್ವೆ ಹಳಿ ಕೊಚ್ಚೋಗಿರ್ತಕ್ಕಂಥದ್ದು. ಅಂದರೆ ಸಹಜವಾಗಿ ನೋಡಿ, ಅಲ್ಲಿ ನೋಡ್ತಾ ಇದ್ದೀರಲ್ಲ, ಕೆಳಗಡೆ ರಭಸವಾಗಿ ನೀರು ಹರಿತಾ ಇದೆ, ಹಳಿ ಕೊಚ್ಕೊಂಡು ಹೋಗಿದೆ. ಇದರಿಂದ ರೈಲ್ವೆ ಅಧಿಕಾರಿಗಳು ಮಚಿಲಿಪಟ್ಟಣಂ ಎಕ್ಸ್ಪ್ರೆಸ್ ಮತ್ತು ಇತರೆ ಹಲವು ರೈಲುಗಳನ್ನು ನಿಲ್ಲಿಸಿದ್ದಾರೆ ಅಂತ ಗೊತ್ತಾಗಿದೆ. ಅಂದರೆ ಆ ಮುಖಾಂತರವಾಗಿ ಬರ್ತಕ್ಕಂಥ ತಮಿಳುನಾಡು ಕನೆಕ್ಟ್ ಆಗುತ್ತೆ, ಆಂಧ್ರದಿಂದ ಕರ್ನಾಟಕ ಕನೆಕ್ಟ್ ಆಗುತ್ತೆ, ಕೇರಳ ಕನೆಕ್ಟ್ ಆಗುತ್ತೆ. ಆ ಥರದ ರೈಲುಗಳು ಯಾವುದೇ ಇದ್ರೂ ಕೂಡ ಸ್ಟಾಪ್ ಮಾಡಿದ್ದಾರೆ. ಅದೆಲ್ಲ ದುರಸ್ತಿ ಮಾಡಿ ಸರಿಪಡಿಸೋ ತನಕ ರೈಲುಗಳನ್ನು ಬಿಡಲ್ಲ. ಮುಖ್ಯವಾಗಿ ಮಳೆ ಪ್ರಮಾಣ ತಗ್ಗಬೇಕು. ನೋಡಿ ಅಲ್ಲಿ ಹೆಂಗಾಗಿದೆ, ಅಂಥ ಕಡೆ ರೈಲು ಓಡಿಸೋಕ್ಕಾಗತ್ತಾ? ಸಾಧ್ಯನೇ ಇಲ್ಲ.